ಭವ್ಯವಾಗಿ ಅಲಂಕೃತವಾಗಿರುವ ಲಕ್ಷ್ಮೀನಾರಾಯಣ ದೇವಾಲಯ ಹೊಸಹೊಳಲು. ಗಂಗಾ ಚೋಳ ರಾಜ್ಯ ಸೀಮೆಯೊಳಗಿದ್ದ ಹೊಸಹೊಳಲು ಹೊಯ್ಸಳರ ಕಾಲದಲ್ಲಿ ಒಂದು ಅಗ್ರಹಾರವಾಗಿತ್ತು. ಕ್ರಿಸ್ತ ಶಕ 19ನೇ ಶತಮಾನದಲ್ಲಿ ನಿರ್ಮಾಣವಾದ ಇಲ್ಲಿಯ ಲಕ್ಷ್ಮೀನಾರಾಯಣ ದೇವಾಲಯದಿಂದಾಗಿ ಈ ಊರು ಪ್ರಸಿದ್ಧಿಯಾಗಿದೆ. ವಿಜಯನಗರ ಕಾಲದಲ್ಲಿ ಈ ಊರಿನ ಸುತ್ತ ಒಂದು ಕೋಟೆಯ ನಿರ್ಮಾಣವಾಗಿತ್ತು. ಹೊಸಹೊಳಲಿನ ಲಕ್ಷ್ಮೀನಾರಾಯಣ ದೇವಾಲಯ ಹೊಯ್ಸಳರ ವಾಸ್ತುಶಿಲ್ಪಿಯ ಒಂದು ಅಮೋಘ ನಿರ್ಮಿತಿ. ತ್ರಿಕೂಟಚಲವಾದ ಈ ದೇವಾಲಯದಲ್ಲಿ ನಕ್ಷತ್ರಾಕಾರದ ತಳವಿನ್ಯಾಸದ 3 ಗರ್ಭಗುಡಿಗಳಿವೆ. ಈ ದೇವಾಲಯವು ಎತ್ತರದ ಜಗತ್ತಿಯ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿದೆ. ಪಶ್ಚಿಮದ ಗರ್ಭಗೃಹಕ್ಕೆ ಮಾತ್ರ ಸುಖನಾಸಿಕ ಮತ್ತು ವಿಮಾನವಿದೆ. 3 ಗರ್ಭಗೃಹಗಳಿವೆ. ಸೇರಿದಂತೆ ಒಂದು ನವರಂಗವಿದೆ. ನವರಂಗಕ್ಕೆ ಪೂರ್ವ ದಿಕ್ಕಿನಲ್ಲಿ ಭದ್ರಮಂಟಪವಿದೆ. ನವರಂಗದ ಕಂಬಗಳು ನುಣುಪಾಗಿದ್ದು ಸುಂದರ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ. ಕಂಬದ ಬೋದಿಕೆಗೆ ಮೇಲಿನ ಆಕರ್ಷಕವಾದ ಶ್ರೀ ಶಿಲ್ಪಗಳು ಇಲ್ಲಿಯ ವಿಶೇಷ. ಹೊರಾಂಗಣದಲ್ಲಿ ಜಗತ್ತಿಯ ಮೂಲೆಗಳಲ್ಲಿ ದಿಗ್ವಿಜಯನ ಕಲ್ಪನೆಯ ಶಿಲ್ಪಗಳಿವೆ. ಅಧಿಷ್ಠಾನದ ಪಟ್ಟಿಗಳು ಹೊಯ್ಸಳರ ಮಾದರಿಯಲ್ಲಿದ್ದು ಆನೆ, ಕುದುರೆ, ಬಳ್ಳಿ, ಪೌರಾಣಿಕ ಕಥಾಶಿಲ್ಪ, ಮಕರ ಮತ್ತು ಹಂಸಪಟ್ಟಿಗಳನ್ನು ಹೊಂದಿದೆ. ಪೌರಾಣಿಕ ಕಥಾಶಿಲ್ಪ ಪಟ್ಟಿಗಳಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ನರಸಿಂಹನ ಅವತಾರ ಮುಂತಾದ ಪೌರಾಣಿಕ ಘಟನಾವಳಿಗಳಿಗೆ ಭಿತ್ತಿಯಲ್ಲಿ ದೇವಾದಿ ದೇವತೆಗಳು ನೃತ್ಯ, ಗೀತೆ, ಪಟಗಳು, ವಾಸ್ತು ಅಲಂಕಾರಿಕ ಮುಂತಾದ ಆಕರ್ಷಕವಾಗಿ ಮೂಡಿಬಂದಿವೆ. ಭಿತ್ತಿ ಶಿಲ್ಪಗಳಲ್ಲಿ ಮುಖ್ಯವಾದವುಗಳೆಂದರೆ ಯೋಗಮಾಧವ, ಧನ್ವಂತ್ರಿ, ನೃತ್ಯ, ಸರಸ್ವತಿ, ಕಾಳಿಂಗ ಮರ್ದನ, ಪರಶುದೇವ ಇತ್ಯಾದಿ 5 ತಲಗಳಲ್ಲಿ ಮೇಲಿರುವ ವಿಮಾನದ ಹೊರಮೈಯ ಭದ್ರ ಭಾಗದಲ್ಲಿ ಆಕರ್ಷಕ ದೇವತಾ ಮೂರ್ತಿ ಶಿಲ್ಪಗಳಿವೆ. ಶುಕನಾಶಿಕ ಪಾರ್ಶ್ವಗಳು ಮತ್ತು ಅದರ ಮಹಾನಾಶಿ ಸುಂದರ ಸೂಕ್ಷ್ಮ ಅಲಂಕಾರಿಕ ಕೆತ್ತನೆಗಳಿಂದ ಕೂಡಿದೆ. ಇಷ್ಟು ಸುಂದರವಾಗಿ ಭವ್ಯವಾಗಿ ನಿರ್ಮಿತವಾದ ಈ ಕಾಲ ಶಿಲ್ಪಿಗಳನ್ನು ತಿಳಿಯುವುದಕ್ಕೆ ಯಾವ ಆಧಾರಗಳು ಇಲ್ಲದಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.